ಸ್ನೇಹಿತರೆ, ಜೂನ್ 30ನೇ ತಾರೀಕಿಂದ ಕರ್ನಾಟಕದಲ್ಲಿ SIR ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಶುರುವಾಗ್ತಾ ಇದೆ. ಆಗ BLOಗಳು ಅಂತಂದ್ರೆ ಅಂಗನವಾಡಿ ಕಾರ್ಯಕರ್ತರಿರ್ಬೋದು, ಟೀಚರ್ ಇರ್ಬೋದು, CDPO ಇರ್ಬೋದು, ಇತ್ಯಾದಿ BLO ಯಾರಾಗಿರ್ತಾರೆ ನಿಮ್ಮ ಬೂತ್ನವರು, ಅವರು ನಿಮ್ಮ ಹತ್ರ ಬಂದು ನಿಮ್ಗೆ 2 ಎನಾಮಿನೇಷನ್ ಫಾರ್ಮ್ ಅನ್ನ ಕೊಟ್ಟು ಫಿಲ್ ಮಾಡಿ ಅಂತ ಕೇಳ್ತಾರೆ. ಈ ಎನಾಮಿನೇಷನ್ ಫಾರ್ಮ್ ನ ಫಿಲ್ ಮಾಡಿ ಕೊಡ್ತಕ್ಕಂಥದ್ದು ಕಡ್ಡಾಯವಾಗಿದೆ. ಒಂದ್ ವೇಳೆ ನೀವು ಯಾರಾದ್ರೂ ಕೂಡ ಎನಾಮಿನೇಷನ್ ಫಾರ್ಮ್ ನ ಫಿಲ್ ಮಾಡಲಿಲ್ಲ ಅಂತಂದ್ರೆ ನಿಮ್ಮ ಹೆಸರು ವೋಟರ್ ಲಿಸ್ಟ್ ಇಂದ ಡಿಲೀಟ್ ಆಗ್ತದೆ. ಹಾಗಾಗಿ ಇದು ಕಡ್ಡಾಯ, ನೀವು ತುಂಬಬೇಕು. ನೀವು ತುಂಬೋಣ ಅಂತ ಎನಾಮಿನೇಷನ್ ಫಾರ್ಮ್ ನ ತಗೊಂಡ್ರೆ ಅದ್ರಲ್ಲಿ ಮುಖ್ಯವಾಗಿ 2002ರ ಕೊನೆಯ ಇಂಟೆನ್ಸಿವ್ ರಿವಿಷನ್ ನಡೆದ್ರಲ್ಲ, ಅಲ್ಲಿಯ ಮಾಹಿತಿಗಳು ಬೇಕಾಗ್ತವೆ. ನಿಮ್ ವಿಧಾನಸಭಾ ಕ್ಷೇತ್ರ ಯಾವ್ದಿತ್ತು, ನಿಮ್ಮ ಬೂತ್ ನಂಬರ್ ಯಾವ್ದಿತ್ತು ಮತ್ತು ನಿಮ್ಮ ಕ್ರಮ ಸಂಖ್ಯೆ ಯಾವ್ದಿತ್ತು ಅಂತಕ್ಕಂಥದ್ದನ್ನ ಕಡ್ಡಾಯವಾಗಿ ನೀವು ತಿಳ್ಕೊಳ್ಬೇಕಿದೆ. 2002ನೇ ಇಸ್ವಿ ಅಂತಂದ್ರೆ ಸುಮಾರು 24 ವರ್ಷ ಆಗ್ಬಿಟ್ಟಿದೆ. ಅದರಲ್ಲೂ ಕೂಡ 2008ರ ಏನು ಕ್ಷೇತ್ರಗಳ ಮರುವಿಂಗಡಣೆ ಆದ ಕಾರಣಕ್ಕೋಸ್ಕರ ನಿಮ್ ವಿಧಾನಸಭಾ ಕ್ಷೇತ್ರ ಬದಲಾಗಿರ್ಬೋದು, ನಿಮ್ಮ ಬೂತ್ ಬದಲಾಗಿರ್ಬೋದು, ಈ ರೀತಿ ಬಹಳಷ್ಟು ಬದಲಾಗಿರ್ತವೆ. ಹಾಗಾಗಿ ಮೊದಲನೇದಾಗಿ ನಾವು 2002ರ ನಿಮ್ಮ ಬೂತ್ ನಂಬರ್ ಹುಡುಕುವುದು ಹೇಗೆ ಎಂಬುದನ್ನ ಸರಳವಾಗಿ ತಿಳ್ಕೊಳ್ಳೋಣ. ನಿಮ್ಮ ಮೊಬೈಲ್ ಅಥವಾ ಲ್ಯಾಪ್ಟಾಪ್ ನಲ್ಲಿ ಗೂಗಲ್ ಓಪನ್ ಮಾಡಿ ECI ನೆಟ್ ಅಂತ ನೀವು ಸರ್ಚ್ ಮಾಡಿ. ಆಗ ಚುನಾವಣಾ ಆಯೋಗದ ವೆಬ್ಸೈಟ್ ಕಾಣ್ಕೊಳ್ತದೆ. ಮೊದಲನೇದಾಗಿ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ವೋಟರ್ ಸರ್ವಿಸ್ ಅಂತಕ್ಕಂಥದ್ದು ಕಾಣ್ತದೆ. ಅದರಲ್ಲಿ ಸರ್ಚ್ ಯುವರ್ ನೇಮ್ ಇನ್ ವೋಟರ್ ಲಿಸ್ಟ್ ಅಂತಕ್ಕಂಥ ಒಂದು ಆಯ್ಕೆಯನ್ನು ಸೆಲೆಕ್ಟ್ ಮಾಡಿ ಅದರಲ್ಲಿ ಸರ್ಚ್ ಯುವರ್ ನೇಮ್ ಇನ್ SIR ಮೇಲೆ ಕ್ಲಿಕ್ ಮಾಡಿದ್ರೆ ಹಲವಾರು ಕಾಲಂಗಳು ಕಾಣ್ತವೆ. ಅದರ ಮೊದಲ ಕಾಲಂ ನಲ್ಲಿ ರಾಜ್ಯವನ್ನು ಆಯ್ಕೆ ಮಾಡಿ, 2ನೇ ಕಾಲಂ ಅಲ್ಲಿ ಜಿಲ್ಲೆ ಆಯ್ಕೆ ಮಾಡಿ, 3ನೇದ್ರಲ್ಲಿ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿನ ಆಯ್ಕೆ ಮಾಡಬೇಕು. ಇದರಲ್ಲಿ ಇಂಪಾರ್ಟೆಂಟ್ ತಿಳ್ಕೊಳ್ಳಿ, 2002ನೇ ಇಸ್ವಿನಲ್ಲಿ ನಿಮ್ಮ ವಿಧಾನಸಭಾ ಕ್ಷೇತ್ರ ಯಾವುದಿತ್ತು ಅಂತಕ್ಕಂಥದ್ನ ನಿಮ್ಮ ಮನೆಯ ಹಿರಿಯರನ್ನ ಕೇಳಿ. ಕೆಲವ್ರದ್ದು ಈಗ ಬದಲಾಗಿರ್ತದೆ, ಕೆಲವ್ರದ್ದು ಅದೇ ಕ್ಷೇತ್ರ ಇರ್ತದೆ. ಬದಲಾಗಿರೋರು ಏನಪ್ಪಾ ಅಂತಂದ್ರೆ 1999ರಲ್ಲಿ SM ಕೃಷ್ಣ ಆಗಿದ್ದಾಗ ನೀವು ಯಾವ MLA ವೋಟ್ ಹಾಕಿದ್ರಿ, ಅಥವಾ 2004ರಲ್ಲಿ ಧರ್ಮ್ ಸಿಂಗ್ ಅವರು ಮುಖ್ಯಮಂತ್ರಿ ಆಗಿದ್ದಾಗ ನೀವು ಯಾವ MLAಗೆ ವೋಟ್ ಹಾಕಿದ್ರಿ ಅಂತಕ್ಕಂಥ ಆಧಾರದಲ್ಲಿ ನೀವು ಗೂಗಲ್ ಅಲ್ಲಿ ಹುಡುಕಿದ್ರೆ ಆ ಕ್ಷೇತ್ರ ಯಾವುದು ಅಂತಕ್ಕಂಥದ್ದು ಗೊತ್ತಾಗ್ತದೆ. ಉದಾಹರಣೆಗೆ 2002ರಲ್ಲಿ ನಮ್ಮ ಮಾದೇಗೌಡನ ಕೊಪ್ಪಲು ಬೂತು ಕೆರಗೋಡು ವಿಧಾನಸಭಾ ಕ್ಷೇತ್ರ ಆಗಿತ್ತು. ಹಾಗಾಗಿ ನಾನು ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಕೆರಗೋಡುವನ್ನ ಆಯ್ಕೆ ಮಾಡಿದ್ದೀನಿ. ನಂತರ ಪೋಲಿಂಗ್ ಸ್ಟೇಷನ್ ನಂಬರ್ ಅಂಡ್ ನೇಮ್ ಅಂತಕ್ಕಂಥದ್ದು ಇರ್ತದೆ. ಇಲ್ಲಿ ನೀವು ಸಿಂಪಲ್ ಆಗಿ ಏನ್ ಮಾಡಬೇಕು ಅಂತಂದ್ರೆ ನಿಮ್ಮ ಊರಿನ ಹೆಸರನ್ನ ಇಂಗ್ಲಿಷ್ ನಲ್ಲಿ ಟೈಪ್ ಮಾಡ್ಲಿಕ್ಕೆ ಟ್ರೈ ಮಾಡಬೇಕು. ಈಗ ನಮ್ಮ ಊರಿನ ಹೆಸರು ಮಾದೇಗೌಡನ ಕೊಪ್ಪಲು MADEG ಹೊಡೆದ ತಕ್ಷಣ ನೋಡಿ 137 ಮಾದೇಗೌಡನ ಕೊಪ್ಪಲು GHPS ಇದು ನಿಮ್ ಬೂತ್ ಅಂತ ತೋರಿಸ್ತಾ ಇದೆ. ಆಗ ನಾನು 2002ರಲ್ಲಿ ನಮ್ಮೂರಿನ ಬೂತ್ ನಂಬರು 137 ಅಂತ ಒಂದ್ ಕಡೆಗೆ ಬರ್ಕಂಡೆ ಅಲ್ಲ. ಈಗ ನಮ್ಮೂರಿನ ಬೂತ್ ನಂಬರ್ ಗೊತ್ತಾಯ್ತು. ಅದೇ ರೀತಿ ನೀವು ಯಾವುದೇ ಊರು, ಈಗ ಮಂಡ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ಕಲ್ಲಹಳ್ಳಿ KALL ಹೊಡೆದ ತಕ್ಷಣ ಕಲ್ಲಹಳ್ಳಿಯ ಹಲವಾರು ಬೂತ್ಗಳು ಬಂದ್ಬಿಡ್ತವೆ. ಅದ್ರಲ್ಲಿ ನಿಮ್ದು ಯಾವುದು ಅಂತಕ್ಕಂಥದ್ದು ನಿಮ್ಮ ತಂದೆ ತಾಯಿಗಳನ್ನ ಕೇಳಿದ್ರೆ ಹೇಳ್ತಾರೆ. ಈಗ 2002ರ ನಿಮ್ಮ ವೋಟರ್ ಲಿಸ್ಟ್ ಅನ್ನ ಡೌನ್ಲೋಡ್ ಮಾಡೋದು ಹೇಗೆ ಅಂತಕ್ಕಂಥದ್ದನ್ನ ನೋಡೋಣ. ಬೂತ್ ನಂಬರ್ ಗೊತ್ತಾಗಿದೆ ನಮ್ಗೆ. ಈಗ ಗೂಗಲ್ ನಲ್ಲಿ CEO ಕರ್ನಾಟಕ ಅಂತ ಸರ್ಚ್ ಮಾಡಿದ್ರೆ ನಿಮ್ಗೆ ಕರ್ನಾಟಕ ಚುನಾವಣಾ ಆಯೋಗದ ವೆಬ್ಸೈಟ್ ಓಪನ್ ಆಗ್ತದೆ. ಅದರಲ್ಲಿ 3 ಗೆರೆಗಳು ಕಾಣ್ತವಲ್ಲ, ಅದ್ರ ಮೇಲೆ ಒತ್ತಿದ್ರೆ 2ನೇ ಆಪ್ಷನ್ ಆಗಿ ಕಾಣ್ತಕ್ಕಂಥ ಎಲೆಕ್ಟರಲ್ ರೋಲ್ 2002 ಮೇಲೆ ಕ್ಲಿಕ್ ಮಾಡಿ. ನಂತರ ವ್ಯೂ ಡೌನ್ಲೋಡ್ 2002 ಎಲೆಕ್ಟರಲ್ ರೋಲ್ ಮೇಲೆ ನೀವು ಕ್ಲಿಕ್ ಮಾಡಿ. ಆಗ ಜಿಲ್ಲೆನ ಸೆಲೆಕ್ಟ್ ಮಾಡಿ, ವಿಧಾನಸಭಾ ಕ್ಷೇತ್ರವನ್ನು ಆಯ್ಕೆ ಮಾಡಿ, ಮತ್ತೆ ಪಾರ್ಟ್ ನಂಬರ್ ಅಂತ ಇದೆಯಲ್ಲ, ನೀವು ನೆನ್ಪಿಟ್ಕೊಳ್ಳಿ, ಪಾರ್ಟ್ ನಂಬರ್ ಅಂದ್ರೆ ಬೂತ್ ನಂಬರ್ ಅಂತ ಅರ್ಥ. ಬೂತ್ ನಂಬರ್ ಅನ್ನ ಆಯ್ಕಬೇಕು. ನಿಮ್ಮೂರ್ದು ಯಾವ ಬೂತು ಅದನ್ನ ಆಯ್ಕೆ ಮಾಡಿ. ಈಗ ನಂದು ಈಗಾಗಲೇ ತಿಳ್ಕೊಂಡಿದ್ದೀನಿ 137 ನಮ್ಮ ಬೂತ್ ನಂಬರು. ಆ 137 ಹಾಕಿ ಮಾದೇಗೌಡನ ಕೊಪ್ಪಲು ಸೆಲೆಕ್ಟ್ ಮಾಡಿ ಕೊನೆಗೆ ವ್ಯೂ ಡೌನ್ಲೋಡ್ PDF ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ 2002ರ ಮತದಾರರ ಪಟ್ಟಿ ಡೌನ್ಲೋಡ್ ಆಗ್ತದೆ. ಅದನ್ನ ಓಪನ್ ಮಾಡ್ಕೊಂಡು ನೀವು ಅದರಲ್ಲಿ ನಿಮ್ಮ ಹೆಸರು ಯಾವ ಕ್ರಮ ಸಂಖ್ಯೆಯಲ್ಲಿದೆ ಬರ್ಕೊಳ್ಳಿ. ಈಗಾಗಲೇ ನಾವು ಬೂತ್ ನಂಬರ್ ಅನ್ನ ಬರ್ಕೊಂಡಿದೀವಿ, ಕ್ರಮ ಸಂಖ್ಯೆ ಬರ್ಕೊಂಡಿದೀವಿ, ಮತ್ತೆ ಅದರಲ್ಲಿ ನಿಮ್ಮ ವಿಧಾನಸಭಾ ಕ್ಷೇತ್ರಕ್ಕೆ ಒಂದು ನಂಬರ್ ಕೊಟ್ಟಿರ್ತಾರೆ, ಅದು ಯಾವುದು ಅಂತಕ್ಕಂಥದ್ದನ್ನ ನೀವು ಬರ್ತಕೊಂಡ್ರೆ ನಿಮ್ದು ಅಥವಾ ನಿಮ್ಮ ತಂದೆದನ್ನ ಬರ್ಕೊಂಡ್ರೆ ಎನಾಮಿನೇಷನ್ ಫಾರ್ಮ್ ಅನ್ನ ಸುಲಭವಾಗಿ ತುಂಬಬಹುದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಸಿದ್ರೆ ದಯವಿಟ್ಟು ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಕಳಿಸಿ. ಎಲ್ಲರ ಮತದಾನದ ಹಕ್ಕನ್ನ ರಕ್ಷಿಸಿ. ಧನ್ಯವಾದಗಳು.